ಏನು ಗೊತ್ತಾ, ಇದು ಮದುವೆ ಆಗದಿರುವಂಥ ಹುಡುಗಿಯರು ಈಗ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಈಗ ಮೈಕೈ ಎಲ್ಲ ತೋರಿಸ್ಕೊಂಡು ಮಾಡ್ತಾರೆ. ಅದೇ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ನೀವು ಈಗಲೇ ಎಲ್ಲವನ್ನು ಸಹ ಪಬ್ಲಿಕ್ಕಲ್ಲಿ ಅದರಲ್ಲೂ ಸಹ ಎಕ್ಸ್ಪೋಸ್ ಮಾಡಿದರೆ ನಂತರ ಮದುವೆ ಆದ ನಂತರ ನಿಮ್ಮ ಗಂಡನಿಗೆ ಏನು ತೋರಿಸ್ತೀರಾ? ಸ್ಪೆಷಲ್ ಏನಿರುತ್ತೆ ಅದರಲ್ಲಿ? ನಿಜ, ಈಗೆಲ್ಲರೂ ಸಹ ಸೋಷಿಯಲ್ ಆಗಿದ್ದಾರೆ, ಎಲ್ಲವೂ ಕಾಮನ್ನು, ಓಕೆ ಒಪ್ಕೊಳ್ತೇನೆ. ಆದರೆ ಇಷ್ಟರ ಮಟ್ಟಿಗೆಲ್ಲ ಓಪನ್ ಆಗಿರಬಾರ್ದು ಅಲ್ವಾ? ಏನಂತ ಹೇಳಿದ್ರೆ, ಈಗ ಹುಡುಗರಿಗೂ ಸಹ ಹಿಂದಿನ ಕಾಲದಲ್ಲಿ ಈಗ ಹೆಣ್ಣು ಮಕ್ಕಳು ಋತುಸ್ರಾವ ಆಗತ್ತೆ, ಅದು ಏನು ಅಂತೇಳಿ ಗೊತ್ತಿರಲಿಲ್ಲ. ಮದುವೆ ಆದ ತಕ್ಷಣವೇ ಅವ್ರಿಗೆ ಗೊತ್ತಾಗ್ತಿತ್ತು ಹುಡುಗರಿಗೆ ಏನು ಅಂತೇಳಲ್ಲ ಹೆಂಡತಿಯಿಂದ. ಆದರೆ ಈಗ ಹಾಗಲ್ಲ, ಎಲ್ಲ ಟೀನೇಜ್ ಹುಡುಗರಿಗೂ ಸಹ ಗೊತ್ತಿರತ್ತೆ. ಯಾಕಂತ ಹೇಳಿದ್ರೆ ಸೈನ್ಸ್ ಅಷ್ಟು ಮುಂದುವರೆದಿದೆ. ಬಟ್ ತಪ್ಪಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು, ಗೊತ್ತಿಲ್ಲದನ್ನು ಕೇಳಿ ನೋಡಿ ತಿಳ್ಕೊಳ್ಬೇಕು, ತಪ್ಪೇನಿಲ್ಲ ನಾನು ಹೇಳ್ತಾ ಇರೋದು. ಆದರೆ ಈ ಹೆಣ್ಣು ಮಕ್ಕಳು ಈ ವಿಷಯದಲ್ಲಿ ಅದೇ 4 ಗೋಡೆಗಳ ಮಧ್ಯೆ ಬೇಕಾದಂಥ ಒಂದು ಸಂಬಂಧನೇ ಇರ್ಬೋದು, ಗಂಡ ಹೆಂಡತಿ ಸಂಬಂಧ, ಅದನ್ನೆಲ್ಲವನ್ನು ಸಹ ಈ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರಲ್ಲ, ಅದನ್ನು ನೋಡುವಾಗ ನಮಗೆ ಕಸಿವಿಸಿ ಆಗತ್ತೆ. ಏನಪ್ಪ ಇದು ಅಂತೇಳಿ ಒಮ್ಮೊಮ್ಮೆ ಈ ಥರನ ಇದೇನು ಇನ್ಸ್ಟಾಗ್ರಾಮ ಏನು ಅಂತೇಳಿ ಕೆಲವೊಮ್ಮೆ ನಮಗೇನೆ ಗೊಂದಲಕ್ಕೀಡಾಗಿರ್ತೇವೆ. ಸೊ ಯಾವುದಕ್ಕೆ ಲಿಮಿಟ್ ಆಗಿರಬೇಕು ಅಷ್ಟರಲ್ಲೇ ಇದ್ದರೆ ತುಂಬಾ ಚಂದ, ನಾನು ಹೇಳೋದು. ನೀವೇನು ಹೇಳ್ತೀರಾ? ಥ್ಯಾಂಕ್ ಯು.